ಸ್ನೇಹಿತರೆ, ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯಗೊಂಡು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಅಂದರೆ ಕೇರಳ ಹೊರತುಪಡಿಸಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ಗೆ ನಿರೀಕ್ಷೆಗೂ ಮೀರಿದ ಬಹುಮತ ಸಿಕ್ಕಿದೆ. ಅಲ್ಲಿ ಎಐಎಡಿಎಂಕೆ ಇಬ್ಬಾಗ ಆಗಿರೋದು ಹೊಸ ಸುದ್ದಿ. ಆದರೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಮೆರಿಕದ ರಾಯಭಾರಿ ಹೋಗಿರೋದು ವಿಶೇಷ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ದೆಹಲಿ ಸಿಎಂ ರೇಖಾ ಗುಪ್ತಾ ಮತ್ತಿತರ ಬಿಜೆಪಿ ಆಡಳಿತದ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿದ್ದರು. ಜೊತೆಗೆ ಭಾರತದಲ್ಲಿರೋ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಐತಿಹಾಸಿಕವಾಗಿತ್ತು. ಸಾಮಾನ್ಯವಾಗಿ ವೀಕ್ಷಕರೇ, ಯಾವ ದೇಶದ ರಾಯಭಾರಿಗಳು ಮುಖ್ಯಮಂತ್ರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ. ಆದರೆ ಸೆರ್ಗಿಯೋ ಗೋರ್ ಈ ಬಾರಿ ಅಸ್ಸಾಂಗೆ ಭೇಟಿ ನೀಡಿದ್ದು ಹಲವು ಕಾರಣಗಳಿಂದ ವಿಶೇಷವಾಗಿದೆ. ಅದರಲ್ಲೂ ಅಮೆರಿಕದಂತಹ ಹೆಡ್ವೇಟ್ ಇರೋ ರಾಷ್ಟ್ರದ ರಾಯಭಾರಿಯೊಬ್ಬರು ಖುದ್ದು ಮುಖ್ಯಮಂತ್ರಿಯೊಬ್ಬರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದರೆ ಅಲ್ಲೇನೋ ವಿಶೇಷ ಇರಲೇಬೇಕಲ್ಲ. ಈಗ ಅಸ್ಸಾಂ ಮಾಮ ಸೆರ್ಗಿಯೋ ಗೋರ್ಗೆ ಅದೇನು ಮೋಡಿ ಮಾಡಿದ್ದಾರೆ ಅನ್ನೋದೇ ದೇಶಾದ್ಯಂತ ಚರ್ಚೆ ಆಗ್ತಿದೆ. ಸೆರ್ಗಿಯೋ ಗೋರ್ಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ಅವರಿಗೇನೋ ಲಾಭದಾಯಕ ಅಂಶ ಇರಲೇಬೇಕು. ಭಾರತದ ಈಶಾನ್ಯ ಭಾಗದಲ್ಲಿರುವ ಅಸ್ಸಾಂನಲ್ಲಿ ಅಮೆರಿಕದಂಥ ದೇಶಕ್ಕೆ ಹಿತಾಸಕ್ತಿಗಳಾದರೂ ಏನಿರಬಹುದು? ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲಿಂದ ಅಲ್ಲೊಂದಷ್ಟು ಅಭಿವೃದ್ಧಿ ಕೆಲಸಗಳು ಚುರುಕು ಪಡೆದುಕೊಂಡಿದೆ. ಕಾನೂನು ಸುವ್ಯವಸ್ಥೆ, ಅಕ್ರಮ ವಲಸಿಗರನ್ನು ಹೊರಹಾಕೋದು ಸೇರಿ ಒಂದಷ್ಟು ಸ್ವಚ್ಛತೆಯ ಕೆಲಸಗಳು ಅಲ್ಲಿ ನಡೀತಿದೆ. ಇದರಿಂದ ಸಹಜವಾಗಿ ಅಲ್ಲೊಂದು ಉದ್ಯಮಶೀಲ ವಾತಾವರಣ ನಿರ್ಮಾಣ ಆಗ್ತಿದೆ. ಆ್ಯಂಡ್ ಇದೇ ಅಮೆರಿಕಾಗೆ ಮುಖ್ಯವಾಗಿರೋ ಅಂಶ. ಇನ್ನು ಹಿಮಂತ ಬಿಸ್ವ ಶರ್ಮಾ ಅವಧಿಯಲ್ಲಿ ಅಸ್ಸಾಂ ತನ್ನ ಆರ್ಥಿಕತೆ ಹೆಚ್ಚಳಕ್ಕೆ ಸಾಂಪ್ರದಾಯಿಕ ಕೃಷಿ ಜೊತೆಗೆ ಜಾಗತಿಕ ತಂತ್ರಜ್ಞಾನದತ್ತನೂ ಕೂಡ ಫೋಕಸ್ ಹೆಚ್ಚು ಮಾಡ್ತಿದೆ. ಬೃಹತ್ ಸೆಮಿಕಂಡಕ್ಟರ್ ಉತ್ಪಾದನಾ ನೀತಿಗಳು ಮತ್ತೆ ಟಾಟಾ ಸೆಮಿಕಂಡಕ್ಟರ್ ಪ್ಲಾಂಟ್ನಂತಹ ಹೂಡಿಕೆಗಳನ್ನು ಅಸ್ಸಾಂ ಇತ್ತೀಚೆಗೆ ಹೆಚ್ಚು ಆಕರ್ಷಿಸುತ್ತಿದೆ. ಅಸ್ಸಾಂನ ಜಾಗಿರೋಡ್ನಲ್ಲಿ ದಿನವೊಂದಕ್ಕೆ 48 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ ಉತ್ಪಾದಿಸುವ ಟಾಟಾ ಸೆಮಿಕಂಡಕ್ಟರ್ ಘಟಕದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗ್ತಿದೆ. ಈ ಯೋಜನೆಯಿಂದ ರಾಜ್ಯದ ಕೈಗಾರಿಕಾ ವಲಯಕ್ಕೆ ಲಾಭ ಆಗೋದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಸ್ಸಾಂ ಭಾರತದ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಪ್ರಮುಖ ಕೇಂದ್ರವಾಗಿರಲಿದೆ. ಇನ್ನು ಜಾಗತಿಕ ಸ್ಥಿತಿಗಳನ್ನು ನೋಡೋದಾದರೆ ಅಮೆರಿಕ ಮತ್ತಿತರ ಪಶ್ಚಿಮ ದೇಶಗಳಿಗೆ ಉತ್ಪಾದನೆ ವಿಷಯದಲ್ಲಿ ಚೀನಾ ಮೇಲೆ ದೀರ್ಘಾವಧಿ ಅವಲಂಬನೆ ಸಾಧ್ಯ ಇಲ್ಲ. ಹೀಗಾಗಿ ಚೀನಾ ಜೊತೆಗೆ ಪರ್ಯಾಯವಾದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಒಂದನ್ನು ಸೃಷ್ಟಿ ಮಾಡೋ ಅಗತ್ಯ ಇದೆ. ಇದನ್ನೇ ಚೀನಾ +1 ಯೋಜನೆ ಅಂತಲೂ ಹೇಳ್ತಾರೆ. ಚೀನಾದ ಹೊರಗೆ ಬಲಿಷ್ಠ ಸಪ್ಲೈ ಚೈನ್ ಟೆಕ್ನಾಲಜಿ ಡಿಪೆಂಡೆನ್ಸಿಗೆ ಸದ್ಯಕ್ಕೆ ಭಾರತವೇ ಬೆಸ್ಟ್. ಈ ವಲಯದ ಕೇಂದ್ರವಾಗುವ ಮೂಲಕ ಅಸ್ಸಾಂ ಅಮೆರಿಕದ ತಾಂತ್ರಿಕ ಹಿತಾಸಕ್ತಿಗಳಿಗೆ ಪ್ರಮುಖ ಪಾಲುದಾರನಾಗುವತ್ತ ಹೆಜ್ಜೆ ಹಾಕ್ತಿದೆ. ಜಾಗತಿಕ ದೃಷ್ಟಿಯಿಂದ ಸ್ಟ್ರಾಟಜಿಕ್ ಪೊಸಿಷನ್ನಲ್ಲಿರೋದು ಅಸ್ಸಾಂಗೆ ಮತ್ತೊಂದು ಪ್ಲಸ್ ಪಾಯಿಂಟ್. ಆಗ್ನೇಯ ಏಷ್ಯಾ ಮಾರುಕಟ್ಟೆಗಳನ್ನು ತಲುಪೋದಕ್ಕೆ ಅಮೆರಿಕಾಗೆ ಅಸ್ಸಾಂನ ಅಗತ್ಯ ತುಂಬಾ ಇದೆ. ಇಷ್ಟೆಲ್ಲ ಸಾಧ್ಯತೆಗಳನ್ನು ಹೊಂದಿರೋದ್ರಿಂದ ಅಸ್ಸಾಂಗೆ ಅಮೆರಿಕ ದೃಷ್ಟಿಯಲ್ಲಿ ಹಿಂದೆಂದಿಗಿಂತ ಈಗ ಹೆಚ್ಚಿನ ಮಹತ್ವ ಸಿಗ್ತಿರೋದು. ಗೋರ್ ಸಿಎಂ ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಶೇಷ ಆಸಕ್ತಿ ವಹಿಸಿ ಭಾಗಿಯಾಗಿರೋದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಕಾರಣ ಬೇಕಿಲ್ಲ ಅಲ್ವೇ? ಇನ್ನು ರೀಜನಲ್ ಜಿಯೋಪೊಲಿಟಿಕ್ಸ್ ಪ್ರಭಾವವನ್ನು ಎದುರಿಸೋಕೆ ಭಾರತದ ಈಶಾನ್ಯ ಗಡಿಯೊಂದಿಗೆ ನೇರ ವಾಣಿಜ್ಯ ಸಂಬಂಧಗಳನ್ನು ಸ್ಥಾಪಿಸೋದು ಅಸ್ಸಾಂ ಕಡೆಗೆ ಅಮೆರಿಕ ಹಿತಾಸಕ್ತಿಯನ್ನು ಹೆಚ್ಚಿಸಿದೆ. ಅಮೆರಿಕ ಅಸ್ಸಾಂ ನಡುವೆ ಈಗಾಗಲೇ ಹಲವಾರು ವಾಣಿಜ್ಯ ಒಪ್ಪಂದಗಳಿವೆ. ಸಿಎಂ ನಾಯಕತ್ವದಲ್ಲಿ ನಾವು ಎರಡೂ ದೇಶಗಳಿಗೆ ಲಾಭದಾಯಕವಾಗುವ ಇನ್ನೂ ಅನೇಕ ಅವಕಾಶಗಳನ್ನು ಗುರುತಿಸ್ತೀವಿ ಅಂತ ಹೇಳ್ತಿದ್ದಾರೆ ಸೆರ್ಗಿಯೋ ಗೋರ್. ಇದು ಮುಂದಿನ ದಿನಗಳಲ್ಲಿ ಚೀನಾಗೆ ಪರ್ಯಾಯ ಆಯ್ಕೆಯನ್ನು ಅಮೆರಿಕ ಅಸ್ಸಾಂನಲ್ಲಿ ಹುಡುಕ್ತಿದೆ ಎನ್ನುವುದರ ಸ್ಪಷ್ಟ ಸಂದೇಶವಾಗಿದೆ. ಸದ್ಯದಲ್ಲೇ ಅಂದರೆ 2027ರಲ್ಲಿ ಅಸ್ಸಾಂ ಅಮೆರಿಕದಲ್ಲಿ ಬೃಹತ್ ಹೂಡಿಕೆ ರೋಡ್ ಶೋ ನಡೆಸಲು ಸಿದ್ಧ ಆಗ್ತಿದೆ. ಭಾರತದ ಪ್ರತ್ಯೇಕ ರಾಜ್ಯವೊಂದಕ್ಕೆ ಅಮೆರಿಕದ ದ್ವಿಪಕ್ಷೀಯ ಸಂಸ್ಥೆಗಳ ಭಾರಿ ಬೆಂಬಲ, ಇಂತಹ ಅವಕಾಶ ಸಿಗ್ತಿರೋದು ಅತ್ಯಂತ ಅಪರೂಪದ ಸಂಗತಿ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಮತ್ತೊಂದು ವಿಶೇಷ ಸಂಚಿಕೆಗಾಗಿ ಸ್ಟೇ ಟ್ಯೂನ್ಡ್. ವಿವರವಾದ ಸುದ್ದಿಗಳಿಗಾಗಿ ಕನ್ನಡಪ್ರಭ.com ನೋಡಿ. ನಮಸ್ಕಾರ.